ಎಸ್ ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ಈ ಸೆಮಿಸ್ಟರ್ನಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ನೀವು ಕಲಿಯುವಂಥ ಮತ್ತೊಂದು ಸಬ್ಜೆಕ್ಟ್ನ ಸಿಲೆಬಸ್ಸನ್ನು ನೀಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪಬ್ಲಿಕ್ ಎಕಾನಮಿಕ್ಸ್. ಅಫ್ಕೋರ್ಸ್ ಅದು ಪೇಪರ್ ನಂಬರ್ 1, ನಿಮ್ಮ ಕೋಡಿನ ಪ್ರಕಾರ ಪೇಪರ್ ನಂಬರ್ 1. ಸೊ ಅತ್ಯಂತ ಪ್ರಾಮುಖ್ಯವಾಗಿರ್ತಕ್ಕಂಥ ಸಬ್ಜೆಕ್ಟ್ಗಳು ಇದು ಒಂದು. ಪಬ್ಲಿಕ್ ಎಕಾನಮಿಕ್ಸ್ ಅರ್ಥಶಾಸ್ತ್ರದ ಅಧ್ಯಯನದಲ್ಲಿ ಮಾಸ್ಟರ್ ಡಿಗ್ರಿ ಪಡೆತಕ್ಕಂಥವರು ಓದಲಿಕ್ಕೆ ಬೇಕಾಗಿರುವಂಥ ಒಂದು ಸಬ್ಜೆಕ್ಟ್ ಅದು. ಸೊ ಅದನ್ನು ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಅಂತಿಮ ವರ್ಷದಲ್ಲಿ ಇಟ್ಟಿದ್ದಾರೆ. ಅಂತಿಮ ವರ್ಷದ ಮೂರನೇ ಸೆಮಿಸ್ಟರ್ನಲ್ಲಿ ಏನಿಟ್ಟಿದ್ದಾರೆ, ಬರುವಂಥ 3ನೇ ಸೆಮಿಸ್ಟರ್ ಇಟ್ಟಿದ್ದಾರೆ. ನಾನು ಇವತ್ತು ಸಿಲೆಬಸನ್ನು ಕೊಡ್ತೇನೆ. ಈಗಾಗಲೇ ನಾನು ಹೇಳಿದಾಗ ಎಲ್ಲ 4 ವಿಷಯಗಳ ಸಿಲೆಬಸ್ಸನ್ನು ನಾನೇ ಕೊಡ್ತೇನೆ. ಮುಂದೆ ಅದರ ವಿಶ್ಲೇಷಣೆಯನ್ನು ಎಕ್ಸ್ಪರ್ಟ್ಸ್ಗಳಲ್ಲಿ ವಿಶೇಷ ಉಪನ್ಯಾಸವನ್ನು ಅಥವಾ ನಾನೇ ಕೆಲವು ವಿಷಯಗಳನ್ನು ನೀಡಬೇಕಾಗ್ತದೆ. ಎನಿಹೌ, ಸದ್ಯ ಸಿಲೆಬಸ್ಗಳನ್ನು ತಗೊಳ್ಳಿ. ಸಿಲೆಬಸ್ನ ಬಗ್ಗೆ ವಿಶ್ಲೇಷಣೆ ಮಾಡೋಣ. ಪಬ್ಲಿಕ್ ಎಕಾನಮಿಕ್ಸ್ ಅಂದರೆ ಸಾರ್ವಜನಿಕ ಹಣಕಾಸು. ನೀವು ಇದರ ಬಗ್ಗೆ ಸ್ವಲ್ಪ ಮಟ್ಟಿನ ವಿಷಯಗಳನ್ನು ನಿಮ್ಮ ಹಿಂದಿನ ಡಿಗ್ರಿ ಕ್ಲಾಸ್ಗಳಲ್ಲಿ ತಿಳ್ಕೊಂಡಿರ್ಬೋದು. ಯಾಕಂದರೆ ಸಾರ್ವಜನಿಕ ಹಣಕಾಸು ಅಂತಕ್ಕಂಥದ್ದು ಸರ್ಕಾರದ ಹಣಕಾಸು ಇರುವಂಥದ್ದು, ಸಾರ್ವಜನಿಕರಿಗೆ ಸಂಬಂಧಪಟ್ಟಿರುವಂಥದ್ದು. ಸೊ ಇದು ಅತ್ಯಂತ ಪ್ರಾಮುಖ್ಯವಾಗಿರುವಂಥ ಒಂದು ವಿಷಯವೂ ಕೂಡ ಹೌದು. ಒಂದು ದೇಶದ ಸಾರ್ವಜನಿಕ ಹಣಕಾಸು ಉತ್ತಮವಾಗಿದ್ದಾಗ ದೇಶದ ಮುನ್ನಡೆಸುವಂಥ ಒಂದು ಇದು ಅವಕಾಶಗಳು ಅಥವಾ ಒಂದು ಸಮರ್ಥವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಿರ್ಮಿಸಲಿಕ್ಕೆ ಅವಕಾಶ ಇರ್ತದೆ. ಸೊ ಇಲ್ಲಿ ಏನೇನು ವಿಷಯಗಳನ್ನು ಹಾಗೆ ಅಧ್ಯಯನ ಮಾಡ್ತೇವೆ ಅನ್ನೋದನ್ನು ನಾವು ಮೊದಲು ತಿಳ್ಕೊಳ್ತಾ ಹೋಗೋಣ. ಸೊ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಇಸ್ ದಿ ಪಬ್ಲಿಕ್ ಎಕಾನಮಿಕ್ಸ್. ಪಬ್ಲಿಕ್ ಎಕಾನಮಿಕ್ಸ್ EC 501. ಸೊ 501 ಇಲ್ಲಿ EC 501 ಏನೇನು ಇದರ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಮತ್ತು ಇದರ ಔಟ್ಕಮ್ಸ್ ಏನು ಅಂತ ಬೇಗನೆ ನೋಡ್ಕೊಳ್ಳೋಣ. ಪಬ್ಲಿಕ್ ಎಕಾನಮಿಕ್ಸ್, ಆಫ್ ಕೋರ್ಸ್, ದಿ ಹಾರ್ಡ್ ಕೋರ್ ಪೇಪರ್ ಫಾರ್ ವಿಚ್ ಸಿಲೆಬಸ್ ಇಸ್ ಡಿಸೈನ್ಡ್ ಟು ಇಂಪಾರ್ಟ್ ಬೇಸಿಕ್ ನಾಲೆಜ್ ಆನ್ ಪಬ್ಲಿಕ್ ಎಕಾನಮಿಕ್ಸ್. ಸಾರ್ವಜನಿಕ ಹಣಕಾಸಿನ ಬಗ್ಗೆ ಮೂಲಭೂತವಾಗಿರತಕ್ಕಂಥ ವಿಷಯಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸುವಂಥ ಉದ್ದೇಶದಿಂದ ಈ ಸಬ್ಜೆಕ್ಟನ್ನು ಇಟ್ಕೊಂಡಿದ್ದೇವೆ. ಅಗೇನ್ ಇಟ್ ಈಸ್ ಎ ವೆರಿ ದ ಕೋರ್ ಸಬ್ಜೆಕ್ಟ್, ಇಂಪಾರ್ಟೆಂಟ್ ಸಬ್ಜೆಕ್ಟಲ್ಲಿ. ಈಗ ಎಕನಾಮೆಟ್ರಿಕ್ಸ್ ಬಗ್ಗೆ ನಾವು ಹೇಳಿದ್ರು, ಅದು ಕೂಡ ಕೋರ್ ಸಬ್ಜೆಕ್ಟು. ಜೊತೆಗೆ ಪಬ್ಲಿಕ್ ಎಕಾನಮಿಕ್ಸ್ ಕೂಡ ಕೋರ್ ಸಬ್ಜೆಕ್ಟ್ಸು. ಇದು ಕೋರ್ ಸಬ್ಜೆಕ್ಟ್ನ ಅಧ್ಯಯನವನ್ನು ಮಾಡಬೇಕು ವಿದ್ಯಾರ್ಥಿಗಳು ಅಂತಕ್ಕಂಥ ಉದ್ದೇಶ. ಎರಡನೇದು, ವಾಟ್ ಈಸ್ ದ ಔಟ್ಕಮ್ ದೆನ್? ಇದು ಮುಗಿದಾಗ ಬೈ ಲರ್ನಿಂಗ್ ದಿಸ್ ಪೇಪರ್ ಸ್ಟೂಡೆಂಟ್ ಆರ್ ಎಕ್ಸ್ಪೆಕ್ಟೆಡ್ ಟು ನೋ ಅಬೌಟ್ ಇಂಪಾರ್ಟೆನ್ಸ್ ಆಫ್ ಪಬ್ಲಿಕ್ ಫೈನಾನ್ಸ್ ಆ್ಯಂಡ್ ಆಲ್ಸೋ ಪಾಲಿಸೀಸ್ ಆ್ಯಂಡ್ ಥಿಯರೀಸ್ ಆಫ್ ಪಬ್ಲಿಕ್ ಎಕಾನಮಿಕ್ಸ್. So just after completion of this study, of course this paper study, you will definitely understand policies and theories of public economics and the role of government. I said already, because the role of government is very important here. Government is very accountable in every respect to the publics of a country. So from that angle, the role of government is most important in public finance. Public choice and rationale for public policy, what type of rationality that you have to follow, and public choice that you have to know. Fiscal policy and taxation, it's the most important part of that fiscal public economics. So fiscal policy and taxation, public expenditure and public debt, and fiscal federalism. See, this is the 5 very important areas that is has to be known by each and every citizen of the country. So of course, as you are the masters in the economy, master students of the economic study, so you should be very careful and you should know everything about this. One is this fiscal policy and taxations, public expenditure, public debt, and fiscal federalism. So dear students, today that I am going to give you syllabus to you. Module number 1, Introduction to Public Economics. Module 1, Introduction to Public Economics. Public finance and public economics. Public finance and public economics. Subject matter of public economics and role of government in the development context. Subject matter of public economics, public finance and public economics. Subject matter of public economics and role of government in the development context. Role of government in the development context. Changing development perspectives. Changing development perspective. Special role of government in developing economies. Special role of government in developing economics. Special role of government in developing economics. Market failure.
market failure dash causes and measures dash missing markets dash Pareto criteria and optimality conditions. Pareto criteria and optimality conditions. Pareto criteria and optimality conditions. Dash fundamental theorem of welfare economics. Fundamental theorem of welfare economics. Fundamental theorem of welfare economics. Dash theory of second best. Theory of second best. ಸೊ ಇಷ್ಟು ವಿಷಯಗಳನ್ನು ಮೊದಲನೆಯ ಚಾಪ್ಟರ್ನ ನಾವು ಅಧ್ಯಯನ ಮಾಡ್ತಾ ಹೋಗ್ತೇವೆ. ತುಂಬ ಕ್ರೂಷಲ್ ಆಗಿರ್ತಕ್ಕಂಥ ವಿಷಯ, ಯಾಕಂದರೆ ಬೇಸಿಕ್ಕನ್ನು ತಿಳ್ಕೊಂಡ ನಂತರ ನೀವು ಅದರ ಮುಂದಿನ ವಿಷಯಗಳನ್ನು ತಗೊಳ್ಳಿಕ್ಕೆ ಅವಕಾಶ ಆಗ್ತದೆ. ಸೊ ದಿಸ್ ಇಸ್ ದಿ ಚಾಪ್ಟರ್ ನಂಬರ್ 1 and I go to the module number 2, public choice and rationale for public policy. Second one, public choice and rationale for public policy. Public choice and rationale for public policy. Private and public mechanism for allocating resources in democratic countries. Private and public mechanism for allocating resources in democratic countries. Problems of efficient allocation of resources. Problems of efficient allocation of resources. Dash. Problems of preference, revelation and aggregation of preferences. Problems of preference, revelation and aggregation of preferences. Dash. Arrow impossibility theorem. Arrow's impossibility theorem. Dash. Rent seeking and directly unproductive profit seeking activities. Rent seeking and directly unproductive profit seeking activities, that is DUP, directly unproductive profit seeking activities. This is module number 2. Even more ideas are there in the module number 2. Public goods and its provisions. So continuity of module number 2. Public goods and its provisions. Public goods and its provisions. Dash. Problems and emerging issues in financing the public goods. Problems and emerging issues in financing the public goods. Problems and emerging issues in financing the public goods. Dash. Voluntary exchange model. Voluntary exchange models. Voluntary exchange models. Dash. Impossibility of decentralized provision of public goods contributions of Samuelson. Impossibility of decentralized provision of public goods. Impossibility of decentralized provision of public goods. Contributions of Samuelson. Contributions of Samuelson. Clarks, comma, Groves and Ledyard. Groves, G-R-O-V-E-S, Groves and Ledyard, comma, classical theory of club goods. Classical theory of club goods. Dash. Tybot model. Dash. Tybot models. Tybot models. This is all about the second module. ಇದು ಸಿಲೆಬಸ್ಸು ಒಂದು ಸ್ವಲ್ಪ ವಿಸ್ತಾರವಾಗಿದೆ. ಸೊ ಡೋಂಟ್ ವರಿ, step by step that we can learn about it. Okay, so we go to the next module number 3, fiscal policy and taxation. Fiscal policy and taxation. Fiscal policy and taxation. Objectives of fiscal policy. Objectives of fiscal policy.
interdependence of fiscal and monetary policies. Interdependence of fiscal and monetary policies. Interdependence of fiscal and monetary policies. Dash. Budgetary deficits and its implications. Budgetary deficits and its implications. Budgetary deficits and its implications. Dash. FRBM Act. FRBM Act and its impact. Important act. FRBM Act and its impact. Dash. Tax incidence. Dash. Economic and statutory tax incidences. Economic and statutory tax incidences. Dash. Rules for tax incidences. Rules for tax incidences. Rules for tax incidences. Dash. Allocative and equity aspects of individual taxes. Allocative and equity aspects of individual taxes. Allocative and equity aspects of individual taxes. Dash. Benefit and ability to pay approaches. 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 Theory of optimal taxation. Theory of optimal taxation. Theory of optimal taxation. Dash. Ramsay rule. Ramsay, RAM is here. Ramsay rule on commodity taxation. Ramsay rule on commodity taxation. Dash. Benefits and tax savings. Benefits and tax savings. Dash. Trade-off between tax equity and efficiency. Trade-off between tax equity and efficiency. Dash. Theory of measurement of dead weight losses. Theory of measurement of dead weight losses. Theory of measurement of dead weight losses. ಸೊ ಈ ಒಂದು ಮಾಡ್ಯೂಲ್ನಲ್ಲಿ ಥಿಯರಿ ಆಫ್ ಟ್ಯಾಕ್ಸೇಷನ್ ಆ್ಯಂಡ್ ಇಟ್ಸ್ ಇಂಪ್ಯಾಕ್ಟ್ ಬಗ್ಗೆ ಹೆಚ್ಚು, ಫಿಸಿಕಲ್ ಪಾಲಿಸಿ ಬಗ್ಗೆ ಹೆಚ್ಚು ಅಧ್ಯಯನ ಮಾಡ್ತೇವೆ. ಈಗಾಗಲೇ ಪ್ರಾರಂಭದಲ್ಲಿ ಹೇಳಿದಾಗೆ ಸ್ವಲ್ಪ ಪ್ರಾಮುಖ್ಯತೆ ಇರತಕ್ಕಂಥ ವಿಷಯ, ಯಾಕೆಂದರೆ ಟ್ಯಾಕ್ಸೇಷನ್ ಬಗ್ಗೆ ಸ್ವಲ್ಪ ಜಾಸ್ತಿ ತಿಳ್ಕೊಳ್ತಕ್ಕಂಥದ್ದು, ಇದರಿಂದ ಏನೇನು ಆಗ್ತಾ ಇದೆ ಅನ್ನೋದು ತಿಳ್ಕೊಳ್ತಕ್ಕಂಥ ಅಗತ್ಯ ಇದೆ. ಸೊ ಇದು ಮಾಡ್ಯೂಲ್ ನಂಬರ್ 3. ಮಾಡ್ಯೂಲ್ ನಂಬರ್ 3 ಇನ್ನೂ ಕೂಡ ಇಂಡಿಯನ್ ಟ್ಯಾಕ್ಸ್ ಸಿಸ್ಟಮ್ ಮುಗಿದಿಲ್ಲ, ಇನ್ನೂ ಕೂಡ ಉಂಟು ಇಂಡಿಯನ್ ಟ್ಯಾಕ್ಸ್ ಸಿಸ್ಟಮ್. ಯಾಕಂದರೆ ಒಂದು ಇಲ್ಲಿ 2 ಸೆಮಿಸ್ಟರ್ಗಳಿಗೆ ಈ ಒಂದು ಸಿಲೆಬಸ್ ಇತ್ತು, ಅದನ್ನು ಮರ್ಜ್ ಮಾಡಿಬಿಟ್ಟು ಒಂದೇ ಸೆಮಿಸ್ಟರ್ಗೆ ಇಟ್ಟಿರೋದ್ರಿಂದ ಸ್ವಲ್ಪ ಸಿಲೆಬಸ್ ಹೆವಿ ಅನ್ನಿಸ್ತದೆ. ಅದರಿಂದ ಚಾಪ್ಟರ್ ಕೂಡ ಲೆಂಗ್ದಿ ಅನ್ನಿಸ್ಬೋದು, ಬಟ್ ಅಷ್ಟೊಂದು ಕ್ಲಿಷ್ಟಕರವಾಗಿರ್ತಕ್ಕಂಥದ್ದಿಲ್ಲ. ಸಣ್ಣ ಸಣ್ಣ ಟರ್ಮ್ಗಳಿದೆ, ಸ್ವಲ್ಪ ಬೇಸಿಕ್ ಆಗಿರ್ತಕ್ಕಂಥ ವಿಚಾರಗಳು ಜಾಸ್ತಿ ಇರೋದ್ರಿಂದ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಏನು ದೊಡ್ಡ ವಿಷಯ ಆಗೋದಿಲ್ಲ, ಬಟ್ ಎಫರ್ಟನ್ನು ಹಾಕಬೇಕಾಗ್ತದೆ. ಸೊ ಇಂಡಿಯನ್ ಟ್ಯಾಕ್ಸ್ ಸಿಸ್ಟಮ್, ಮೇಜರ್ ಟ್ಯಾಕ್ಸಸ್ ಇನ್ ಇಂಡಿಯಾ. ಮೇಜರ್ ಟ್ಯಾಕ್ಸಸ್ ಇನ್ ಇಂಡಿಯಾ. Taxation of agriculture. Major taxes in India. Taxation of agriculture, expenditure tax. Taxation of agriculture, expenditure tax. Reforms in direct and indirect taxes. Reforms in direct and indirect taxes. Taxes on services. Taxes on services. Yes. GST in India. GST in India. Non-tax revenue of center. Non-tax revenue of center, state and local bodies.
non-tax revenue of center, state and local bodies, problem of tax autonomy and decentralization, problem of tax autonomy and decentralization, problem of tax autonomy and decentralization, dash lack of flexibility in central and state budgets, lack of flexibility in central and state budgets, lack of flexibility in central and state budgets, dash need for budgetary reforms at the state level, need for budgetary reforms at the state level, need for budgetary reforms at the state level. This is chapter number 3. Now module number 4, public expenditure and public debt. Public expenditure and public debt. Wagner's law of increasing state activities. Wagner's law of increasing state activities, comma, ಅಥವಾ hyphen, Weizmann dash Peacock hypothesis. Weizmann dash Peacock hypothesis. Hyphen, Samuelson's pure theory of public expenditure. Samuelson pure theory of public expenditure. Samuelson's pure theory of public expenditure. Structure and growth of public expenditure in India. Structure and growth of public expenditure in India. Criteria for public investment. Criteria for public investment. Criteria for public investment. Right? Social cost benefit analysis. Social cost benefit analysis. Social cost benefit analysis. That project evaluation. Project evaluation. Estimation of costs. Estimation of costs. Project evaluation. Estimation of costs. Discount rate. Discount rate. Reforms in expenditure budgeting. Reforms in expenditure budgeting. Reforms in expenditure budgeting. Dash fiscal crisis and fiscal sector reforms in India. Fiscal crisis and fiscal sector reforms in India. ಇದು ಪಬ್ಲಿಕ್ ಎಕ್ಸ್ಪೆಂಡಿಚರಿಗೆ ಸಂಬಂಧಪಟ್ಟಂಥದ್ದು. ಪಬ್ಲಿಕ್ ಡೆಟ್ಗೆ ಸಂಬಂಧಪಟ್ಟಂತೆ ಪಬ್ಲಿಕ್ ಡೆಟ್ ಥಿಯರೀಸ್. ಪಬ್ಲಿಕ್ ಡೆಟ್ ಥಿಯರೀಸ್. Public debt theories dash trends in growth public debt in India. Trends in growth public debt in India. Impact of public debt on India's growth. Impact of public debt on India's growth. Impact of public debt on India's growth. Yes. Management of public debt. Management of public debt dash management policies. Management of public debt management policies. Management of public debt management policies, comma, recent emerging issues in generating revenue to control. Recent emerging issues in generating revenue to control rising public debt burden in India. Rising public debt burden in India. So, ಈ ಮಾಡ್ಯೂಲ್ನಲ್ಲಿ ನಾನು ಪಬ್ಲಿಕ್ ಎಕ್ಸ್ಪೆಂಡಿಚರ್ ಮತ್ತು ಪಬ್ಲಿಕ್ ಡೆಟ್ ಇದೆರಡು ಸಿದ್ಧಾಂತಗಳನ್ನು, ಅದ್ರ ಜೊತೆಗೆ ಭಾರತ ದೇಶದ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಬಗ್ಗೆ, ಪಬ್ಲಿಕ್ ಡೆಟ್ ಬಗ್ಗೆ ಸ್ವಲ್ಪ ಅಧ್ಯಯನವನ್ನು ಈ ಚಾಪ್ಟರ್ನಲ್ಲಿ ನಾವು ಮಾಡ್ತೇವೆ. ಇದಾದ ನಂತರ ಮಾಡ್ಯೂಲು ನಂಬರ್
ನಾಲ್ಕು ಆದ ನಂತರ module number 4 it is over now. So we will go for the module number 5. Module number 5, physical federalism. Physical federalism in India. Physical federalism in India. Vertical and horizontal imbalance. Vertical and horizontal imbalance. Assignment of function and sources of revenue. Assignment of function and sources of revenue. Dash. Constitutional provisions. Finance Commission. Reports of Finance Commission in India. Reports of Finance Commission in India. Finance Commission and reports of Finance Commission in India. Niti Commission. Next. Niti, N-I-T-I, Niti Commission. Changing perspectives on executing planned program. Changing perspectives on executing planned program and Make in India strategy. Changing perspectives on executing planned program and Make in India strategy. Make in India strategy. Devolution of resources and grants. Devolution of resources and grants. Devolution of resources and grants. Yes. Theory of grants. Resource transfer from union to states. Resource transfer from union to states. Criteria for transfer of resources. Dash. Center-state financial relations in India. Center-state financial relations in India. Problems of states resources. Problems of states resources and indebtedness. Problems of states resources and indebtedness. Problems of states resources and indebtedness. Transfer of resources from union and states to local bodies. Transfer of resources from union and states to local bodies. Transfer of resources from union and states to local bodies. Emerging policies dash. Changing perspectives on cooperative federalism in India. Emerging policies. Changing perspectives on cooperative federalism in India. Dash. Changing role of Niti Aayog and the Finance Commission. Changing role of Niti Aayog and Finance Commission. Changing role of Niti Aayog and Finance Commission. So, dear students, this is the syllabus for public economics. Here some topics are looking a little bit tough and some are dead easy, and of course if you refer a good number of books, it may not be tough for any students, but sincere efforts are most important, and that will definitely results in a good results. Okay, I give you some references. Of course, some books may be available in the library, some books you're supposed to
purchase or refer in public library if it is necessary. I hope that majority of books are available in the library. You can take down this all one, The Public Finance by Buchanan J.M. and Government, the Modern Public Finance by R. Jha, Rutledge, London. Musgrave, this is a Theory of Public Finance by Musgrave, R.A. Musgrave, and Public Finance in Theory and Practice by P.B. R.A. Musgrave and P.B. Musgrave. Musgrave and Musgrave, the title is like that. Musgrave and Musgrave, Public Finance Theory and Practice. McGraw-Hill Publications. Schopp C.S. Another publications. So there are good number of publications that you can pick any one books, so that will help you to understand these things. Particularly there is some books which are Indian authored books are there, particularly B.P. Tyagi, Radhakrishna, and number of other books are also available. We will definitely give the books, reference books during the ಕ್ಲಾಸಸ್. ಬೇಸಿಕಲಿ ಇದೆರಡು ಮೂರು ಪುಸ್ತಕಗಳನ್ನ ತುಂಬ ರೆಫರ್ ಮಾಡ್ಬೋದು. ಮಸ್ಗ್ರೇವ್ ಇರ್ಬೋದು, ಅಥವಾ ಮಸ್ಗ್ರೇವ್ ಅವ್ರದ್ದೇ ಪುಸ್ತಕ ಇರ್ಬೋದು. ಹೀಗೆ ಕೆಲ ಪುಸ್ತಕಗಳು ನೀವು ರೆಫರ್ ಮಾಡಲಿಕ್ಕೆ ಅಂತಂದಿಲ್ಲ. B.P. ತ್ಯಾಗಿ ಅವರ ಪಬ್ಲಿಕ್ ಫೈನಾನ್ಸ್ ಅಂತ ಇದೆ, ಅದನ್ನು ಕೂಡ ರೆಫರ್ ಮಾಡ್ಬೋದು. ಹೀಗೆ ಕೆಲ ಪುಸ್ತಕಗಳನ್ನು ನೀವು ಇಂಡಿಯನ್ ಆಥರ್ ಮತ್ತು ಇದು ಇನ್ನು ಕನ್ನಡದವರು ಕೂಡ, ಕನ್ನಡದ ಬರೀತಕ್ಕಂಥವ್ರು ಅವರು ಕೂಡ ಕೆಲ ಪುಸ್ತಕಗಳನ್ನು ಹೊಡಿಬೇಕಾಗ್ತದೆ. ತುಂಬ ಪುಸ್ತಕಗಳು ಕನ್ನಡದಲ್ಲಿ ಬರೋದಿಲ್ಲ, ಮುಂದೆ ಬರೀಬಹುದೇನೋ ಗೊತ್ತಿಲ್ಲ, ಅದರ್ವೈಸ್ ಇಟ್ ಈಸ್ ದೇರ್. ಸೊ ಇದಿಷ್ಟು ನಾನು ಪಬ್ಲಿಕ್ ಎಕಾನಮಿಕ್ಸ್ ಸಂಬಂಧಪಟ್ಟಂತೆ ಸಿಲೆಬಸ್ ಇದೆ. ಅಂದರೆ ವಿದ್ಯಾರ್ಥಿಗಳು ಪ್ರಾರಂಭದಿಂದನೇ ಇದರ ಬಗ್ಗೆ ಸ್ವಲ್ಪ ಗಮನ ಕೊಡ್ತಾ ಹೋದರೆ ಬಹುಶಃ ಅಧ್ಯಯನ ಮಾಡ್ಕೊಂಡು ಹೋಗ್ಲಿಕ್ಕೆ ಏನು ಸಮಸ್ಯೆ ಆಗೋದಿಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಇನ್ನು ಮಧ್ಯದಲ್ಲಿ ನಾನು ಆನ್ಲೈನ್ ಆ್ಯಂಡ್ ಆಫ್ಲೈನ್ ಎರಡು ರೀತಿಯ ಆನ್ಲೈನ್ ಮತ್ತು ವಿಡಿಯೋ ಅಪ್ಲೋಡ್ ಮಾಡ್ತಕ್ಕಂಥ ಎರಡು ಈ ಒಂದು ತಿಂಗಳ ಮಟ್ಟಿಗೆ ಮಾಡಬೇಕಾಗ್ತದೆ. ಆನಂತರ ರೆಗ್ಯುಲರ್ ಕ್ಲಾಸ್ ಆದಾಗ ನಿಮಗೆ ದೇ ಅವೈಲೇಬಲ್ ಅಟ್ ಇಂಟರಾಕ್ಷನ್ ಎನಿ ಮ್ಯಾಟರ್ಸ್. ಸೊ ವಿತ್ ದೀಸ್ ideas I conclude this class, and I hope that students follow the norms which we informed in the beginning itself. ಸ್ವಲ್ಪ ಗಮನ ಕೊಟ್ಟು ನೋಡಬೇಕಂತ ಅಗತ್ಯತೆ ಇರ್ತದೆ. With these ideas I stop this today's class. Thank you very much.